ನಮಸ್ಕಾರ ಎಲ್ರಿಗೂ ಸಕಸ್ ಅಂತ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಹೊಸ ಅಪ್ಡೇಟ್ ತಗೊಂಡಿದ್ದೀನಿ. ಅಂಗನವಾಡಿ ಯಾರು ಕಾರ್ಯಕರ್ತೆ ಅಥವಾ ಸಹಾಯಕಿ ಜಾಬ್ಗಳಿಗೆ ಯಾರು ಹುಡುಕ್ತೀರಾ ಅಂತವ್ರಿಗೆ ಒಂದು ಶುಭ ಸುದ್ದಿ ಇದೆ. ಏನಪ್ಪಾ ಇದು, ಏನ್ ಕತೆ ಇದು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಾದ್ರು ಹೊಸದಾಗಿ ಏನಾದ್ರು ಕೆಲಸಕ್ಕೆ ಆಹ್ವಾನ ನೀಡ್ಯಾರ ಅಂದ್ರೆ ಹೌದು, ಹೊಸದಾಗಿ ಆಹ್ವಾನ ನೀಡ್ಯಾರ. ನೀವು ನೋಡ್ತಿರ್ಬೋದು, ಇದೊಂದು ಪೇಪರ್ ಕಟ್ಟಿಂಗ್ ಆಗಿದೆ. ಇದ್ರಲ್ಲಿ ಸಂಪೂರ್ಣ ಅಪ್ಡೇಟ್ ನಾನು ಇವತ್ತು ಕೊಡ್ತೀನಿ. ಏನ್ ಕತೆ ಏನೇನೋ ಎಲ್ಲ ಮಾಹಿತಿ ವಿಡಿಯೋ ಇರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ಆದಷ್ಟು ನೋಡಿ. ವಿಡಿಯೋನ ಯಾರ್ಯಾರು PUC ಮಾಡಿರ್ಬೋದು, SSLC ಮಾಡಿರ್ಬೋದು ಅಥವಾ ತತ್ಸ ಮಾಡಿರೋರು ಯಾರ್ಯಾರು ಇದ್ರು ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ. 19 ವರ್ಷ ಮೇಲ್ಪಟ್ಟಿದ್ರೆ ಎಲ್ಲರಿಗೂ ಇದು ತುಂಬಾ ಸಹಾಯಕವಾಗುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ, ಶಿಶು ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಅದು ವ್ಯಾಪ್ತಿಯಲ್ಲಿ ರಾಜ್ಯಾದ್ಯಂತ ಇರುವ ಅಂಗನವಾಡಿ ಕೇಂದ್ರಗಳಿಗೆ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳನ್ನ ಭರ್ತಿ ಮಾಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು SSLC, PUC ವಿದ್ಯಾರ್ಹತೆ ಹೊಂದಿರಬೇಕು. SSLC ಅಥವಾ PUC ಎರಡರಲ್ಲಿ ಯಾವ್ದಾದ್ರು ಓಕೆ. SSLC ಮುಗಿಸಿರೋರ್ಗೆ ಅಂಗನವಾಡಿ ಸಹಾಯಕಿ ಕೆಲಸ ಸಿಗುತ್ತೆ. PUC ಮುಗಿಸಿರೋರ್ಗೆ ಅಂಗನವಾಡಿ ಕಾರ್ಯಕರ್ತೆ ಕೆಲಸ ಸಿಗುತ್ತೆ. ಅಂಗನವಾಡಿ ಸಹಾಯಕಿ 1000 ಜಾಬ್ಗಳಿಗೆ ಕಾಲ್ಫರ್ ಆದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಜಾಬ್ಗೆ 1500 ಜಾಬ್ಗಳಿಗೆ ಕಾಲ್ಫರ್ ನ ಮಾಡಿದ್ದಾರೆ. ಶೀಘ್ರದಲ್ಲಿ ವಿಸ್ತೃತ ವಿಧಿಸೂಚನೆ ಬಿಡುಗಡೆ ಮಾಡಲಿದೆ. ಇನ್ನ ನೋಟಿಫಿಕೇಶನ್ ಇನ್ನ ಅಫಿಷಿಯಲ್ ಬರ್ದಿಲ್ಲ, ಇನ್ನ ನೆಕ್ಸ್ಟ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಟೋಟಲ್ 2500 ಜಾಬ್ಗಳಿರುತ್ತೆ. ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಇರುತ್ತೆ. ಪ್ರತಿಯೊಂದು ತಾಲೂಕಲ್ಲಿ ಇರೋ ಚಾನ್ಸಸ್ ಕೂಡ ಇದೆ. ನಿಮ್ಮ ಜಿಲ್ಲೆಯಲ್ಲಿ ನೀವು ಅದೇ ಜಿಲ್ಲೆಯವರಾದ್ರೆ ಅಲ್ಲಿ ಮಾತ್ರ ಅಪ್ಲೈ ಮಾಡಬಹುದು, ನಿಮ್ಗೆ ನೆನಪಿರ್ಲಿ. ಹಾಗೂ ನಮ್ಮ ಚಾನೆಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಒತ್ತೋದ್ರಿಂದ ನಿಮ್ಗೆ ಯಾವುದೇ ಹೊಸ ಜಿಲ್ಲೆ ಅಪ್ಡೇಟ್ ಬಂದ್ರು ನಾವು ನಿಮ್ಗೆ ತಿಳಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಹಾಸನ ಜಿಲ್ಲೆದು ಒಂದು ಅಪ್ಡೇಟ್ ತಿಳಿಸಿದೆ, ಅಂಗನವಾಡಿದು ಜಾಬ್ ಕಾಲ್ಫರ್ ಆಗಿದೆ ಅಂತ. ಹಾಸನ ಜಿಲ್ಲೆಗೆ ಇವಾಗ ಕೆಲಸ ರಿಕ್ರೂಟ್ಮೆಂಟ್ ನಡೀತಿದೆ. ಅದೇ ರೀತಿ ಉತ್ತರ ಕನ್ನಡದಲ್ಲಿ ಕೂಡ ಇವಾಗ ನಡೀತಾ ಇದೆ. ವಯೋಮಿತಿ ಏನೇನು ರಿಕ್ವೈರ್ಮೆಂಟ್ ಏನು ಅಂತಂದ್ರೆ ನಿಮ್ಗೆ SSLC PUC ಓದಿರ್ಬೇಕು. ಅಧಿಸೂಚನೆ ಹೆಚ್ಚಿನ ಲಿಂಕ್ ಬೇಕಂದ್ರೆ ಇಲ್ಲಿ ನೀವು ಕೆಳಕಂಡ ಲಿಂಕ್ ಏನ್ ಕಾಣಿಸ್ತಿದೆ ಇಲ್ಲಿ, ಇದಕ್ಕೆ ಕೂಡ ಹೋಗಿ ನೋಡಬಹುದು. ವಯೋಮಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯ ಕನಿಷ್ಠ 19 ವರ್ಷ ಆಗಿರ್ಬೇಕು. ಮ್ಯಾಕ್ಸಿಮಮ್ ಅಂದ್ರೆ ಗರಿಷ್ಠ 35 ವರ್ಷ ಒಳಗಿರಬೇಕಾಗುತ್ತೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ವಯಸ್ಸಿಡಿಕೆ ಇರುತ್ತೆ. ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಹಾಗೂ OBC ಅವರಿಗೆ ಕೂಡ ವಯಸ್ಸಿನ ವಿಶ್ರಾಂತಿ ಇರುತ್ತೆ. ಅರ್ಜಿಯಲ್ಲಿ ಸಲ್ಲಿಸೋದು ಅಂತ ನೀವೇನಾದ್ರು ಕೇಳಿದ್ರೆ karnameka1.kr.nic ಇದನ್ನ ನೋಟ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ, ನಿಮಗೆ ತುಂಬಾ ಉಪಯುಕ್ತವಾಗುತ್ತೆ. ಇದನ್ನ ನೋಟ್ ಮಾಡ್ಕೊಳ್ಳಿ, ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ನೀವು ಇಲ್ಲಿ ಹೋಗಿ ವೆಬ್ಸೈಟ್ ಹೋಗಿ ಅಪ್ಲೈ ಮಾಡ್ಬೇಕಾಗುತ್ತೆ. ಇಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ವೆಬ್ಸೈಟ್ ಭೇಟಿ ನೀಡಿ ಮೂಲಕ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳ ಜನನ ಪ್ರಮಾಣ ಪತ್ರ, ಜನ್ಮ ದಿನಾಂಕ ಇರುವ SSLC ಅಂಕಪಟ್ಟಿ ಅಥವಾ SSLC ಮಾರ್ಕ್ಸ್ ಕಾರ್ಡ್ ಅಂತ ಕರೀತಾರೆ, ಅದರಲ್ಲಿ ನಿಮ್ಗೆ ಡೇಟ್ ಆಫ್ ಬರ್ತ್ ಸಿಕ್ಬಿಡ್ತಲ್ಲ, ಆ ಕಾರಣಕ್ಕೋಸ್ಕರ ನಿಗದಿತ ವಿದ್ಯಾರ್ಹತೆಯ ಅಂಕಪಟ್ಟಿ. ಈಗ PUC ಮಾಡಿದ್ರೆ PUC, SSLC ಮಾತ್ರ ಮಾಡಿದ್ರೆ SSLC ಸಾಕು. ತಹಸೀಲ್ದಾರ್ ಅಥವಾ ಉಪ ತಹಸೀಲ್ದಾರ್ ಇಂದ ಪಡೆದ 3 ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರ. ಇದು ನಾನು ಅವಾಗಲೇ ಹೇಳಿದಂಗೆ, ನೀವು ಕೊಡಗು ಜಿಲ್ಲೆ ಆದ್ರೆ ಕೊಡಗು ಮಾತ್ರ, ಹಾಸನ ಅವರಾದ್ರೆ ಹಾಸನಲ್ಲಿ ಮಾತ್ರ ಅಪ್ಲೈ ಮಾಡಕ್ಕಾಗುತ್ತೆ. ಬೇರೆ ಜಿಲ್ಲೆಗೆ ಹೋಗಿ ಅಪ್ಲೈ ಮಾಡಕ್ಕಾಗಲ್ಲ. ಈ ಜಾಬ್ಗಳಿಗೆ ಮಾತ್ರ. ಬೇರೆ ಸರ್ಕಾರಿ ಜಾಬ್ಗಳಲ್ಲಿ ಬೇರೆ ರೀತಿ ಇರುತ್ತೆ. ಆದ್ರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಜಾಬ್ಗಳಲ್ಲಿ ಇದೇ ಮಾಹಿತಿನ ಕೊಡ್ತಾ ಇದ್ದಾರೆ. 3 ವರ್ಷದೊಳಗೆ 3 ವರ್ಷವರೆಗೂ ಅದೇ ಜಾಗದಲ್ಲಿ ಇದ್ರೆ ನೀವು ಕೂಡ ಆ ಜಿಲ್ಲೆ ಅವರು ಹಾಗೆ ಆಗ್ತೀರಾ. ಸೊ ಅಲ್ಲಿ ಕೂಡ ನೀವು ವಾಸಸ್ಥಳ ದೃಢೀಕರಣ ಪತ್ರ ಸಿಗುತ್ತೆ. ಅಲ್ಲೂ ಅಗತ್ಯ ದಾಖಲೆಗಳನ್ನ ನೀವು ಸಲ್ಲಿಸಬಹುದು. ಇದು ಒಂದು ಅಪ್ಡೇಟ್ ಆಗಿತ್ತು. ಜೊತೆಗೆ ಇನ್ನೊಂದು ಮಾಹಿತಿ ಅಂದ್ರೆ, ಆಹ್ವಾನ ಸಲ್ಲಿಕೆ ಮಾಡಲು ಉತ್ತರ ಕನ್ನಡ ಜಿಲ್ಲೆ ಅಲ್ಲಿ ಕೂಡ ಇವಾಗ ಶುರು ಮಾಡಿದ್ದಾರೆ. ನೋಡಿ, ಇಷ್ಟೆಲ್ಲ ಜಾಬ್ಗಳಿದಾವೆ. ಒಂದ್ಸಲ ಇದನ್ನ ಆರಾಮಾಗಿ ಸೇವ್ ಮಾಡ್ಕೊಂಡು ನೋಡ್ಕೊಂಡ್ಬಿಡಿ. ಇನ್ನೊಂದ್ಸಲ ನಾನು ವಾಪಸ್ ತೆಗಿತೀನಿ. ಇದನ್ನ ನೋಡ್ಕೊಂಡು ಇಟ್ಕೊಳ್ಳಿ. ನಿಮ್ಗೆ ಇವಾಗ ಸದ್ಯಕ್ಕೆ ಅರ್ಜಿ ಆಹ್ವಾನ ಮಾಡ್ಯಾರ ಹಾಸನ ಜಿಲ್ಲೆ, ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆ. ಇದು ಸೇಮ್ ಇದರಲ್ಲೂ ಸೇಮ್ ಪ್ರೊಸೀಜರ್. karnameka1.kr.nic ಹೋಗಿ ಅಪ್ಲೈ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಕಂಟೆಂಟ್ಸ್ ನಿಮ್ಗೆ ಜಾಬ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ.